ಆಫೀಸರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಆಲ್ರೆಡಿ ನಿಮಗೆ ಕೆಲವೊಂದು ಹಿಂದೆ ವಿಡಿಯೋಗಳನ್ನ ಮಾಡಿದ್ದೆ, ಅದರಲ್ಲಿ ನಾನು ಹೇಳಿದ್ದೆ ಆದಷ್ಟು ಬೇಗ ಮೆಡಿಕಲ್ ಕಾಲೇಜ್ ವೇಕೆನ್ಸಿಗಳು ಕೂಡ ಆದಷ್ಟು ಬೇಗ ವೇಕೆನ್ಸಿಗಳು ಬರುತ್ತೆ. ಸೊ BSc ಮುಗಿಸಿದವರು ವರಿ ಮಾಡ್ಕೋಬೇಡಿ ಅಂತ ನಾನು ಹೇಳಿದೆ. ಸೊ ಅದೇ ತರ ಇಲ್ಲಿ ನೀವು ನೋಡಬಹುದು. ಸೊ ಮೈಸೂರು ವೈದ್ಯಕೀಯ ಕಾಲೇಜ್ ಏನಿದೆ, ಓಕೆ, ಸೊ ಅವರು ಆಲ್ರೆಡಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಂತಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯವರಿಗೆ ಒಂದು ಲೆಟರ್ನ ಕಳಿಸಿದ್ದಾರೆ. ಸೊ ಎಷ್ಟೆಷ್ಟು ವೇಕೆನ್ಸಿಗಳು ಅವರಿಗೆ ನೀಡಿದೆ ಮತ್ತು ಅವರು ಎಷ್ಟು ವೇಕೆನ್ಸಿಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನೋದನ್ನ ಒಂದು ಇಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಹಡಿ ಕಟ್ಟಡ ಡಾಕ್ಟರ್ BR ಅಂಬೇಡ್ಕರ್ ನಿಧಿ ಬೆಂಗಳೂರು. ಸೊ ಇವರಿಂದ ಇದೊಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಇಲ್ಲಿ ನೋಡಬಹುದು, ಇದರಲ್ಲಿ ಏನಿದೆ ಅಂತಂದ್ರೆ ಮಾನ್ಯರೇ, ವಿಷಯ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ AICTE ವೇತನ ಶ್ರೇಣಿಯ ಬೋಧಕ ಹುದ್ದೆಗಳು ಹಾಗೂ ರಾಜ್ಯ ವೇತನ ಶ್ರೇಣಿಗಳ ಬೋಧಕೇತರ ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಅಂತ ಒಂದು ಲೆಟರ್ನ ಅವ್ರು ರೆಡಿ ಮಾಡಿ ಕಳಿಸಿದ್ರು. ಸೊ ಅದೇ ಪ್ರಕಾರ ಸೊ ಇಲ್ಲಿ ನೋಡಬಹುದು ನೀವು, ಇಷ್ಟೆಲ್ಲ ವೇಕೆನ್ಸಿಗಳು ಸ್ಯಾಂಕ್ಷನ್ ಆಗಿದೆ. ಸೊ ನಾನು ಕೇವಲ ನಮ್ದು ನರ್ಸಿಂಗ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಕೇವಲ ನರ್ಸಿಂಗ್ ವೇಕೆನ್ಸಿಗಳ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ತೇನೆ, ಓಕೆನಾ. ಸೊ ಇಲ್ಲಿ ನೀವು ನೋಡಬಹುದು, ಗ್ರೂಪ್ B ಪೋಸ್ಟ್ ಅಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 1, ಓಕೆ. ಸೊ ಇವರಿಗೆ ಸ್ಯಾಲರಿ ಬಂದ್ಬಿಟ್ಟು 72,000 ಇಂದ 72,550 ಇಂದ 1,41,200 ವರೆಗೆ ಸ್ಯಾಲರಿ ಇರತ್ತೆ. ಸೊ ಇವರು ಕೇಳಿರುವಂತಹ ವೇಕೆನ್ಸಿಗಳು ಬಂದ್ಬಿಟ್ಟು 8 ವೇಕೆನ್ಸಿಗಳನ್ನ ವೇಕೆಂಟ್ ಇದೆ ಅಂತ ತೋರಿಸಿದ್ದಾರೆ. ಸೊ 8 ವೇಕೆನ್ಸಿಗೆ ಇವರು 8 ವೇಕೆನ್ಸಿನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಸೊ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳಬಹುದು. ಸೊ ಇದು ನರ್ಸಿಂಗ್ ಸೂಪರಿಂಟೆಂಡೆಂಟ್ ಬಗ್ಗೆ ಯಾವುದೇ ಅದ್ರ ಬಗ್ಗೆ ಎಲಿಜಿಬಿಲಿಟಿ ಏನಿದೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಓಕೆ, ಸೊ ಈ ತರ ಯಾವುದೇ ಮಾಹಿತಿಯನ್ನ ಇವರು ಇನ್ನು ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಅದು ಕಂಪ್ಲೀಟ್ ಈ ನೋಟಿಫಿಕೇಶನ್ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ನೋಟಿಫಿಕೇಶನ್ ಆದಷ್ಟು ಬೇಗ ರಿಲೀಸ್ ಆಗತ್ತೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಿ, ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 2 ವೇಕೆನ್ಸಿ ಬಂದ್ಬಿಟ್ಟು 25 ವೇಕೆನ್ಸಿ ವೇಕೆಂಟ್ ಇದೆ. ಸೊ ಅದರಲ್ಲಿ 25ಗೆ 25 ವೇಕೆನ್ಸಿಯನ್ನ ಸೇರಿಸಿದ್ದಾರೆ, ಓಕೆ. ಸೊ ನೆಕ್ಸ್ಟ್ ಅಂಗಿ ಕೆಳಗಡೆ ಬಂದ್ರೆ ಇಲ್ಲಿ ನೋಡಬಹುದು ನೀವು, ಟ್ಯೂಟರ್ ಸ್ಕೂಲ್ ಆಫ್ ನರ್ಸಿಂಗ್ ಏನಿದೆ, ಸೊ ಟ್ಯೂಟರ್ ವೇಕೆನ್ಸಿ. ಸೊ ಇದನ್ನ ಆಲ್ಮೋಸ್ಟ್ BSc ಅವರಿಗೆ ಕೊಡುವಂತ BSc ಮತ್ತೆ MSc ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಎಲಿಜಿಬಿಲಿಟಿ ಏನಿದೆ ಆದಷ್ಟು ಅದು ಬೇಗ ಬರುತ್ತೆ, ಓಕೆ. ಸೊ ಇಲ್ಲಿ ಟ್ಯೂಟರ್ ವೇಕೆನ್ಸಿ ಕೂಡ ಇದೆ. ಸೊ 17 ವೇಕೆನ್ಸಿ ಇದೆ. ಸೊ 17 ವೇಕೆನ್ಸಿನಲ್ಲಿ 17 ವೇಕೆನ್ಸಿನ ಅವರು ಕನ್ಫರ್ಮ್ ಮಾಡಿದ್ದಾರೆ, ಓಕೆ. ಸೊ ಹಂಗೆ ಕೆಳಗಡೆ ಬಂದ್ರೆ ಇಲ್ಲಿ ನೋಡಬಹುದು ನೀವು, ಲೈಬ್ರರಿಯನ್ ಆಯ್ತು, ಜೂನಿಯರ್ ಫಾರ್ಮಸಿಸ್ಟ್, ಡೈಟಿಷಿಯನ್, ಓಕೆ, ಈ ತರ ಬೇರೆ ಬೇರೆ ವೇಕೆನ್ಸಿ ಇದೆ. ಸೊ ನಾವು ಇವಾಗ ನರ್ಸಿಂಗ್ ವೇಕೆನ್ಸಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನಾನು ನರ್ಸಿಂಗ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಸೊ ಇಲ್ಲಿ ಕೆಳಗಡೆ ನೀವು ನೋಡಬಹುದು, ಸೀನಿಯರ್ ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಅಂತ ಇದೆ. ಸೊ ಸೀನಿಯರ್ ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಬಂದ್ಬಿಟ್ಟು 54 ಪೋಸ್ಟ್ ವೇಕೆಂಟ್ ಇದೆ. ಸೊ 54ಗೆ 54 ವೇಕೆನ್ಸಿನೂ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ SNO ಗೆ ಸ್ಯಾಲರಿ ಬಂದ್ಬಿಟ್ಟು 61,300 ಇಂದ 1,12,900 ವರೆಗೂ ಸ್ಯಾಲರಿ ಇರುತ್ತೆ. ಸೊ SNO ಗೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಅದು ಕೂಡ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ಎಷ್ಟು ವರ್ಷ ಅಂತ ಹೇಳಿ ಅದನ್ನು ಕೂಡ ಅವರು ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಅದು ಮಾಹಿತಿ ಕೂಡ ಬರುತ್ತೆ, ಓಕೆ. ಸೊ ನರ್ಸಿಂಗ್ ಆಫೀಸರ್ ವೇಕೆನ್ಸಿ, ಓಕೆ, ಇವಾಗ ಮೇನ್ಲಿ ವೇಟ್ ಮಾಡ್ತಿರೋದು ನರ್ಸಿಂಗ್ ಆಫೀಸರ್ ವೇಕೆನ್ಸಿ. ಸೊ ಅದಕ್ಕೆ ಸ್ಯಾಲರಿ ಎಷ್ಟಿದೆ ಅಂತಂದ್ರೆ 54,170 ಇಂದ 99,400 ತನಕ ಸ್ಯಾಲರಿ ಇರುತ್ತೆ. ಸೊ ಸ್ಯಾಂಕ್ಷನ್ ಮಾಡಿರುವಂತ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 529 ವೇಕೆನ್ಸಿ ಅವರು ಖಾಲಿ ಇದೆ ಅಂತ ತೋರಿಸಿದ್ದಾರೆ, ಬಟ್ ಅವ್ರು ಸ್ಯಾಂಕ್ಷನ್ ಮಾಡಿರುವಂತದ್ದು 490 ವೇಕೆನ್ಸಿ, ಓಕೆ. ಸೊ ಹಂಗಾಗಿ ಡಿಫರೆನ್ಸ್ ಎಷ್ಟಿದೆ, 110 ವೇಕೆನ್ಸಿ ಡಿಫರೆನ್ಸ್ ಇದೆ. ಸೊ ಇದು ಕೇವಲ ಮೆಡಿಕಲ್ ಕಾಲೇಜ್ ಯಾವುದು ಅಂತಂದ್ರೆ ಮೈಸೂರು ಮೆಡಿಕಲ್ ಕಾಲೇಜ್ ಏನಿದೆ ಅದರಲ್ಲಿರುವಂತಹ ವೇಕೆನ್ಸಿ ಇದು, ಓಕೆ. ಸೊ ಇದೇ ತರಹ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿರುವಂತಹ ಒಂದು ಏನು ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಆಗಿರ್ಬೋದು, SNO ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಆಗಿರ್ಬೋದು, ಆಮೇಲೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ವೇಕೆನ್ಸಿ ಆಗಿರ್ಬೋದು. ಸೊ ಎಲ್ಲ ವೇಕೆನ್ಸಿಗಳನ್ನ ಆಲ್ಮೋಸ್ಟ್ ಒಂದೊಂದಾಗಿ ಅವರು ಈ ತರ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಇದು ನಿಮ್ಗೆ ಒಂದು ಒಳ್ಳೆ ಅಪಾರ್ಚುನಿಟಿ, ಇದನ್ನ ಒಟ್ಟೆ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇಂತಹ ಅಪಾರ್ಚುನಿಟಿ ಮತ್ತೆ ಮತ್ತೆ ಸಿಗಲ್ಲ. ಸೊ ಇನ್ನೂ ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ ಸ್ಟಡಿನ, ಸೊ ಸ್ಟಡಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಓಕೆ. ಸೊ ಇನ್ನಷ್ಟು ಸ್ವಲ್ಪ ದಿನಗಳಲ್ಲಿ ನಾನು ಆದಷ್ಟು ಬೇಗ ಒಂದು MCQಗಳನ್ನ ಕಂಡಕ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ನಾನು ಆದಷ್ಟು ಬೇಗ ಮಾಡ್ತೀನಿ, ಓಕೆ. ಸೊ ಇದಿಷ್ಟು ಮಾಹಿತಿ. ಸೊ ಆದಷ್ಟು ಬೇಗ ಕಂಪ್ಲೀಟ್ ನೋಟಿಫಿಕೇಶನ್ ಇದೆ, ಅದು ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ, ಓಕೆ. ಸೊ ಇದರಲ್ಲಿ ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ ಅನ್ನೋದನ್ನ ಅವರು ಇಲ್ಲಿ ಕ್ಲಿಯರ್ ಆಗಿ ಯಾವುದೇ ನೋಟಿಫಿಕೇಶನ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು 2 to 3 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಹಿತಿ ಬರುತ್ತೆ. ಇದಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿ ಇದೀರಾ, ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ, ಕಾಸ್ಟ್ ವೈಸ್ ಆಯ್ತು, ಆಮೇಲೆ
ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ ಅನ್ನೋದನ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅವರು ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ. ಸೊ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ನೋಟಿಫಿಕೇಶನ್ ಗಳನ್ನ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಪ್ರೈಮರಿ ಹೆಲ್ತ್ ಪ್ರೈಮರಿ PHCO ಅಂತ ಏನ್ ಹೇಳ್ತೀವಿ, ಪ್ರೈಮರಿ ಹೆಲ್ತ್ ಸೆಂಟರ್ ಆಫೀಸರ್ ಅಂತ ಏನ್ ಹೇಳ್ತೀವಿ. ಸೊ ಅದು ವೇಕೆನ್ಸಿ ಮತ್ತೆ HIO ವೇಕೆನ್ಸಿಗಳು ಕೂಡ ಬಂದಿದೆ. ಸೊ ಅದನ್ನು ಕೂಡ ಯಾರು ಅಪ್ಲೈ ಮಾಡಬಹುದು ಅಂತಂದ್ರೆ BSc ನರ್ಸಿಂಗ್ ಮುಗಿಸಿರುವಂತಹ ಓನ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್. ಓಕೆ, ಫಿಮೇಲ್ ಕ್ಯಾಂಡಿಡೇಟ್ಸ್ ಈ ವೇಕೆನ್ಸಿನ ಅಪ್ಲೈ ಮಾಡಬಹುದು. ಬಟ್ ಅದರ ಬಗ್ಗೆ ಕೆಲವೊಂದು ಅಬ್ಜೆಕ್ಷನ್ ಗಳಿವೆ. ಯಾಕಂತಂದ್ರೆ PHCO ವೇಕೆನ್ಸಿ ಬಂದ್ಬಿಟ್ಟು ಏನೇ ಮುಗಿಸಿರುವಂತಹ ಕ್ಯಾಂಡಿಡೇಟ್ಸ್ ಗಳಿಗೆ ಇದು ವೇಕೆನ್ಸಿ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಆಕ್ಚುಲಿ BSc ಒಳಗೆ ಇರುವಂತಹ ಕ್ವಾಲಿಫಿಕೇಶನ್ಗೆ ಈ ವೇಕೆನ್ಸಿ ಶೂಟ್ ಆಗಲ್ಲ. ಆಮೇಲೆ ಇದಕ್ಕೆ PHCOs ಗಳು ಕೂಡ ಏನೇ ಮುಗಿಸಿದ್ದಾರೆ ಅವರು ಕೂಡ ಇದಕ್ಕೆ ಅಬ್ಜೆಕ್ಷನ್ ಹಾಕುವಂತ ಚಾನ್ಸ್ ಇದೆ. ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಸೊ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್.